ಸೇತುಬಂಧ ಕಾರ್ಯಕ್ರಮ 2024 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ನೈದಾನಿಕ ಪರೀಕ್ಷೆ ಪ್ರಶ್ನೋತ್ತರ ಪತ್ರಿಕೆ. ಈ ಕೆಳಗೆ ಕೊಟ್ಟಿರುವ ಪ್ರತಿ ಹೇಳಿಕೆಗೂ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಲು ನಿಗದಿಪಡಿಸಿರುವ ಭಾಗದಲ್ಲಿ ಬರೆಯಿರಿ. ಪ್ರಶ್ನೆ 1. ತಾಯಿಗೆ ಪತ್ರವನ್ನು ಬರೆಯುವಾಗ ಹೀಗೆ ಸಂಬೋಧಿಸಬೇಕು. ಎ. ಮಾತೃಶ್ರೀ. ಬಿ. ತಾಯಿಗೆ. ಸಿ. ಮಾತೃಶ್ರೀ ಸಮಾನರಾದ. ಡಿ. ತಾಯಿಯ ಸಮಾನರಾದ. ಸರಿಯಾದ ಉತ್ತರ ಮಾತೃಶ್ರೀ. ಪ್ರಶ್ನೆ 2. ಇವುಗಳಲ್ಲಿ ಭಾವಸೂಚಕ ವಾಕ್ಯವಿದು. ಸರಿಯಾದ ಉತ್ತರ ಆಪ್ಷನ್ ಬಿ. ಈ ಕೆಳಗೆ ಕೊಟ್ಟಿರುವ ಮೋಸಗಾರ ನಿರೀಕ್ಷತೆಯ ಘಟನೆಗಳನ್ನು ಅನುಕ್ರಮವಾಗಿ ಬರೆದಾಗ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ 4. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮಾಡಿದವರು. ಆಪ್ಷನ್ ಎ. ಮಹಾತ್ಮ ಗಾಂಧಿ. ಬಿ. ಭಗತ್ ಸಿಂಗ್. ಸಿ. ಸುಭಾಷ್ ಚಂದ್ರ ಬೋಸ್. ಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ 5, 6 ಮತ್ತು 7ನೆಯ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ. ಈ ಗದ್ಯ ಭಾಗಕ್ಕೆ ನೀಡಬಹುದಾದ ಸೂಕ್ತ ಶಿರೋನಾಮೆ. ಸರಿಯಾದ ಉತ್ತರ ಆಪ್ಷನ್ ಎ. ಉಪ್ಪಿನ ಸತ್ಯಾಗ್ರಹ. ಸತ್ಯಾಗ್ರಹ ಚಳುವಳಿ ಎಂದರೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಸತ್ಯಾಗ್ರಹ ಎಂದರೆ ಸತ್ಯಕ್ಕಾಗಿ ಆಗ್ರಹ ಮಾಡುವ ಚಳುವಳಿ. ಪ್ರಶ್ನೆ 7. ಮಹಾತ್ಮ ಗಾಂಧೀಜಿ ಅವರು ಉಪ್ಪಿನ ಸತ್ಯಾಗ್ರಹವನ್ನು ಏಕೆ ಪ್ರಾರಂಭಿಸಿದರು. ಸರಿಯಾದ ಉತ್ತರ ಆಪ್ಷನ್ ಡಿ. ಉಪ್ಪಿನ ತಯಾರಿಕೆಯಲ್ಲಿ ಸರ್ಕಾರ ಹೊಂದಿದ್ದ ಏಕಸ್ವಾಮ್ಯವನ್ನು ವಿರೋಧಿಸಿ ಕಾನೂನುಭಂಗ ಮಾಡುವುದಕ್ಕಾಗಿ. ಪ್ರಶ್ನೆ 8. ಉಪ್ಪಿಗಿಂತ ರುಚಿಯಿಲ್ಲ ಡ್ಯಾಶ್ ಈ ಗಾದೆಯ ಮುಂದುವರಿದ ಭಾಗ. ಸರಿಯಾದ ಉತ್ತರ ಆಪ್ಷನ್ ಸಿ. ತಾಯಿಗಿಂತ ಬಂಧುವಿಲ್ಲ. ಪ್ರಶ್ನೆ 9. ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ನುಡಿಗಟ್ಟಿನ ವಿಶೇಷಾರ್ಥ. ಸರಿಯಾದ ಉತ್ತರ ಆಪ್ಷನ್ ಎ. ಮೆಚ್ಚುಗೆ ಸೂಚಿಸು. ಪ್ರಶ್ನೆ 10. ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿಯಲ್ಲ, 3 ಕಣ್ಣುಂಟು ಹರನಲ್ಲ. ಈ ಒಗಟಿಗೆ ಸರಿಹೊಂದುವ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಡಿ. ತೆಂಗಿನಕಾಯಿ. ಈ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ 11 ಮತ್ತು 12ಕ್ಕೆ ಉತ್ತರಿಸಿ. ಪ್ರಶ್ನೆ 11. ಈ ಪದ್ಯದ ಶಿರೋನಾಮೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಭಾಗ್ಯದ ಬಳೆಗಾರ. ಈ ಮೇಲಿನ ಪದ್ಯಭಾಗದ ಸಾರಾಂಶವನ್ನು ತಿಳಿಸುವ ಸಾಲುಗಳು. ಆಪ್ಷನ್ ಎ. ಮುತ್ತೈದೆಯ ಮನೆಯಲ್ಲಿ ಮುತ್ತಿನ ಚಪ್ಪರವನ್ನು ಹಾಕಿ ನಟ್ಟು ನಡುವೆಯಲ್ಲಿ ಪಗಡೆಯ ಆಟವನ್ನು ಆಡುತ್ತಾ ಕುಳಿತಿರುವವಳೇ ನನ್ನ ಹೆತ್ತ ತಾಯಿ ಎಂದು ಗರತಿಯು ಹೇಳುತ್ತಾಳೆ. ಪ್ರಶ್ನೆ 13. ಈ ಪದ್ಯದ ಮುಂದಿನ ಸಾಲುಗಳು ಇವು. ನುಡಿಯಲು ಬಾರದು ಕೆಟ್ಟ ನುಡಿಗಳ. ಸರಿಯಾದ ಉತ್ತರ ಆಪ್ಷನ್ ಸಿ. ನಡೆಯಲು ಬಾರದು ನೆಟ್ಟ ನಡೆಗಳ. ಪ್ರಶ್ನೆ 14. ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ. ಈ ವಾಕ್ಯದಲ್ಲಿ ಬಂದಿರುವ ಬರೋ ಹಾಗಿಲ್ಲ ಪದದ ಗ್ರಾಂಥಿಕ ರೂಪವಿದು. ಸರಿಯಾದ ಉತ್ತರ ಆಪ್ಷನ್ ಎ. ಬರುವ ಹಾಗಿಲ್ಲ. ಪ್ರಶ್ನೆ 15. ಈ ಕೆಳಗಿನ ಪದ್ಯಭಾಗದಲ್ಲಿರುವ ಅಂತ್ಯಪ್ರಾಸ ಪದಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಕೊಚ್ಚೇವು ಚಾಚೇವು. ಪ್ರಶ್ನೆ 16. ಕೊರೆಯುವ ಚಳಿ, ಸುಡುವ ಬಿಸಿಲು, ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. ಈ ವಾಕ್ಯವನ್ನು ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕಿ ಬರೆದ ವಾಕ್ಯವಿದು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ 17. ಬಸವಣ್ಣ ಅವರು ಅನೇಕ ವಚನಗಳನ್ನು ಬರೆದಿದ್ದಾರೆ. ಈ ವಾಕ್ಯದಲ್ಲಿ ಬಂದಿರುವ ವಚನಗಳನ್ನು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಕರ್ಮಪದ. ಪ್ರಶ್ನೆ 18. ಮಳೆಗಾಲದಲ್ಲಿ ಮಕ್ಕಳು ಮನೆಯ ಹೊರಗೆ ಹೋಗಬಾರದು. ಈ ವಾಕ್ಯದಲ್ಲಿ ಬಂದಿರುವ ಮಳೆಗಾಲ ಪದದಲ್ಲಿ ಆಗಿರುವ ಸಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಆದೇಶ ಸಂಧಿ. ಪ್ರಶ್ನೆ ಸಂಖ್ಯೆ 19. ನಮ್ಮ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟವನ್ನು ಕೊಡುತ್ತಾರೆ. ಈ ವಾಕ್ಯದಲ್ಲಿ ಬಂದಿರುವ ಶಾಲೆಯಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು. ಆಪ್ಷನ್ ಎ. ಚತುರ್ಥಿ. ಬಿ. ಪಂಚಮಿ. ಸಿ. ಷಷ್ಠಿ. ಡಿ. ಸಪ್ತಮಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಸಪ್ತಮಿ. ಪ್ರಶ್ನೆ 20. ದೇವಾಲಯ. ಇಲ್ಲಿ ಅನುಸರಿಸಿ ಪಾಲಿಸಬೇಕಾದ ಸೂಚನೆಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಪಾದರಕ್ಷೆಗಳನ್ನು ಹೊರಗೆ ಬಿಡಿ, ಸಾಲಾಗಿ ಬನ್ನಿ, ಫೋಟೋ ತೆಗೆಯಬೇಡಿ, ಶುಚಿತ್ವವನ್ನು ಕಾಪಾಡಿ.
ಸೇತುಬಂಧ ಕಾರ್ಯಕ್ರಮ 2024 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಮೌಲ್ಯಮಾಪನ ಮಾಡುವ ವಿಧಾನ: ಪ್ರತಿ ಸರಿ ಉತ್ತರಕ್ಕೆ ಎ, ಪ್ರತಿ ತಪ್ಪು ಉತ್ತರಕ್ಕೆ ಬಿ. 1 ರಿಂದ 20 ಪ್ರಶ್ನೆಗಳಿಗೆ ಎಲ್ಲ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ.